ಆಮೇಲೆ 51ನೇ ವಿದ್ಯೆ ಏನಿದೆ ಅದು ಸಂಪಾಠ್ಯ, ಅಂದರೆ ಚೆನ್ನಾಗಿ ಓದೋದು. ಸಂಪಾಠ್ಯ ಅಂತ ಒಂದಿದೆ, ಸಂಪಾಠ್ಯ ಅಂತ ಒಂದಿದೆ. ವಜ್ರಗಳ ಕೆತ್ತನೆ, ಪಾಠನ ಅಂದರೆ ಕೆತ್ತೋದು ಅಂತ ಅರ್ಥ. ವಜ್ರಗಳನ್ನು ವಿವಿಧ ಕೋನಗಳಲ್ಲಿ ಕೆತ್ತಿ ಆ ವಜ್ರಗಳಿಗೆ ಪ್ರಕಾಶ ಬರುವಂತೆ ಮಾಡೋದು, ಹೊಳಪು ಬರುವಂತೆ ಮಾಡೋದು ಏನಿದೆಯಲ್ಲ ಅದಕ್ಕೆ ಸಂಪಾಠ್ಯ ವಿದ್ಯೆ ಅಂತ ಕರೀತಾರೆ. 52ನೇದ್ದು ಮಾನಸಿ ಅಂತ. ಕಣ್ಣಿಗೆ ಕಾಣಿಸುವಂಥ ಮತ್ತು ಕಣ್ಣಿಗೆ ಕಾಣಿಸದೇ ಇರುವಂಥ ವಸ್ತುಗಳನ್ನು ಸೂಕ್ಷ್ಮವಾಗಿ ತಿಳ್ಕೊಳ್ಳೋದು, ಎಲ್ಲೋ ದೂರದಲ್ಲಿರುವಂಥ ವಸ್ತುಗಳನ್ನು ತಿಳ್ಕೊಳ್ಳೋದು ಏನಿದೆಯಲ್ಲ ಅದಕ್ಕೆ ಮಾನಸಿ ವಿದ್ಯಾ ಅಂತ ಕರೀತಾರೆ. ಮತ್ತು ಕಾವ್ಯಕ್ರಿಯಾ ಅಂತ 53ನೇ ವಿದ್ಯೆ. ಕಾವ್ಯಕ್ರಿಯಾ ಅಂದರೆ ಕಾವ್ಯಗಳನ್ನು ರಚನೆ ಮಾಡೋದು, ವಿವಿಧ ರೀತಿಯಾದಂಥ ಛಂದಸ್ಸು ಮತ್ತು ವೃತ್ತಗಳಲ್ಲಿ ಕಾವ್ಯವನ್ನು ರಚನೆ ಮಾಡೋದು ಏನಿದೆಯಲ್ಲ ಅದು ಕಾವ್ಯಕ್ರಿಯಾ ಅಂತ 53ನೇ ವಿದ್ಯೆ. 54ನೇದ್ದು ಅಭಿಧಾನ ಕೋಶ. ಇದು ನಮ್ಮ ಶೈಕ್ಷಣಿಕ ಪರಂಪರೆ ಏನಿದೆಯಲ್ಲ ಅದರಲ್ಲಿ ಬಹಳ ಮಹತ್ವದ ಸಂಗತಿ. ಡಿಕ್ಷನರಿಗಳನ್ನು ಬಾಯ್ಪಾಠ ಮಾಡೋ ಪದ್ಧತಿ ಜಗತ್ತಿನಲ್ಲಿ ಎಲ್ಲೂ ಇಲ್ಲ, ಯಾವ ಇಂಗ್ಲಿಷ್ ಶಿಕ್ಷಣದಲ್ಲೂ ಎಲ್ಲೂ ಇಲ್ಲ. ಆದರೂ ಇಡೀ ಡಿಕ್ಷನರಿಗಳನ್ನೇ ಬಾಯ್ಪಾಠ ಮಾಡೋದು ನಮ್ಮಲ್ಲಿ ಮಾತ್ರ ಇರೋದು. ಸಂಸ್ಕೃತದ ಸಾಂಪ್ರದಾಯಿಕ ಶಿಕ್ಷಣಕ್ಕೆ ನಾವು ಹೋದರೆ ನಿಮಗೆ ಮೊದಲನೇ ವರ್ಷ ಮಾಡಿಸೋದೇ ಡಿಕ್ಷನರಿಯಲ್ಲಿ ಬಾಯ್ಪಾಠ ಮಾಡ್ತೇವೆ. ಅಮರಕೋಶ ಅಂತ ಪ್ರಖ್ಯಾತವಾದ ಕೋಶ ಇದೆ, ಅದು ಪ್ರಖ್ಯಾತವಾದದ್ದು. ಅದಲ್ಲದೆ ಹಲಾಯುಧ ಕೋಶ, ಮೇದಿನಿ ಕೋಶ, ವಾಚಸ್ಪತ್ಯ ಕೋಶ ಅಂತ ಇನ್ನೂ ಅನೇಕ ಕೋಶಗಳಿವೆ. ಅದರಲ್ಲಿ ಪ್ರಸಿದ್ಧವಾದದ್ದು ಅಮರಕೋಶ. ಅವನು ಆ ರಚನೆ ಮಾಡಿದಂಥ ಅಮರಕೋಶವನ್ನು ಬಾಯ್ಪಾಠ ಮಾಡೋದು. ಹೀಗೆ ಡಿಕ್ಷನರಿಗಳನ್ನು ಬಾಯ್ಪಾಠ ಮಾಡೋದು ಬೇರೆ ಜಗತ್ತಿನಲ್ಲಿ ಎಲ್ಲೂ ಕಂಡಿಲ್ಲ. ನಮ್ಮ ಶೈಕ್ಷಣಿಕ ಪರಂಪರೆಯ ಒಂದು ಮಹತ್ವದ ಸಂಗತಿ. ಛಂದೋಜ್ಞಾನ 50, ಇದು 55ನೇ ವಿದ್ಯೆ. ಅಂದರೆ ಬೇರೆ ಬೇರೆ ರೀತಿಯಾದಂಥ ವೃತ್ತಗಳನ್ನು ತಿಳ್ಕೊಳ್ಳೋದು. ಆ ವೃತ್ತಗಳನ್ನು ತಿಳ್ಕೊಂಡಿದ್ರೆ ನಾವು ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ. 56ನೇದ್ದು ಕ್ರಿಯಾಕಲ್ಪ. ವೇದೋಕ್ತವಾದಂತಹ ಅನೇಕ ಕ್ರಿಯೆಗಳನ್ನು, ಯಜ್ಞಯಾಗಾದಿ ಕ್ರಿಯೆಗಳನ್ನು, ಪೌರೋಹಿತ್ಯ ಕ್ರಿಯೆಗಳನ್ನು ಅಂತ ಅದಕ್ಕೆ ಅರ್ಥ ಇದ್ದಿರಬೇಕು, ಅದನ್ನ ಕ್ರಿಯಾಕಲ್ಪ ಅಂತ ಕರೀತಾರೆ. 57ನೇದ್ದು ಫಲಿತಕ ಯೋಗ ಅಂತ. ಜೂಜು ಮೊದಲಾದಂಥ ವಿದ್ಯೆಗಳು ನಮ್ಗೆ ಗೊತ್ತಿರಬೇಕು. ನಾವು ಅದನ್ನು ಆಡಿ ಬೇರೆಯವ್ರಿಗೆ ಮೋಸ ಮಾಡ್ಬೇಕಂತಲ್ಲ, ಬೇರೆಯವ್ರು ನಮಗೆ ಮೋಸ ಮಾಡ್ಲಿಕ್ಕೆ ಬಂದಾಗ ನಾವು ಮೋಸಕ್ಕೆ ಒಳಗಾಗದಂತೆ ನಮಗೆ ಎಚ್ಚರ ಬೇಕಲ್ಲ, ಅದಕ್ಕೆ ಒಂದು ನೈಪುಣ್ಯ ಬೇಕು. ಅದನ್ನು 57ನೇ ವಿದ್ಯೆ ಫಲಿತಕ ಯೋಗ ಅಂತ ಕರೀತಾರೆ. 58ನೇದು ಏನಂದರೆ ವಸ್ತ್ರಗಳ ರಕ್ಷಣೆ ಮತ್ತು ಅದನ್ನು ವಸ್ತ್ರವನ್ನು ಹೇಗೆ ರಚನೆ ಮಾಡಬೇಕು, ಅದನ್ನು ರಕ್ಷಣೆ ಹೇಗೆ ಮಾಡಬೇಕು, ಅವು ಹಾಳಾಗದಂತೆ ಹೇಗೆ ಇಟ್ಕೋಬೇಕು ಅನ್ನೋದು 58ನೇ ವಿದ್ಯೆ. 59ನೇದು ಏನಿದೆ ಜೂತ ಕ್ರೀಡೆಯಲ್ಲಿ ಪ್ರಭೇದಗಳು. ಹಿಂದೊಮ್ಮೆ ಬಂತು ಬೇರೆಯವರನ್ನು ಮೋಸ ಮಾಡೋದು ಹೇಗೆ ಅಂತ, ಅದು ಹಿಂದಿನ ವಿದ್ಯೆ. ಈ ವಿದ್ಯೆ ಏನಂದರೆ ಜೂಜಾಟದ ಪ್ರಭೇದಗಳು ಇಲ್ಲಿ ಬಂದಿದ್ದು. 60ನೇದು ಏನಿದೆ ಅದನ್ನು ಪಗಡೆ ಆಟ ಅಂತ, ಆಕರ್ಷಕ ಕ್ರೀಡಾ ಅಂತ ಹೇಳಿದ್ದಾರೆ, ಪಗಡೆ ಆಟ ಅಂತ. ಅದಕ್ಕೆ ಹಿಂದಿಂದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ನಮಗೂ ಅರ್ಥ ಆಗಿಲ್ಲ, ನೋಡಿ ವಿಮರ್ಶೆ ಮಾಡಿ ಹೇಳ್ತೇನೆ. 61ನೇದ್ದು ಬಾಲಕ್ರೀಡನ ಕಾಣೆ. ಚಿಕ್ಕ ಮಕ್ಕಳು ಆಟ ಆಡ್ತಿದ್ರೆ ದೊಡ್ಡವರು ಕೈ ಕಟ್ಕೊಂಡು ನೋಡ್ತಾ ಕೊಡಬಾರದು. ಯಾಕೆಂದರೆ ಮಕ್ಕಳಿಗೆ ಮನೋವಿಕಾಸ ಆಗೋದು, ದೇಹ ವಿಕಾಸ ಆಗೋದು ಆಟಗಳ ಮೂಲಕ. ನಿಮಗೆ ಹೆಚ್ಚು ಆಟಗಳು ಗೊತ್ತಿರ್ತಾವೆ, ಅಷ್ಟು ನಿಮ್ಮ ಮಕ್ಕಳು ಸಶಕ್ತವಾಗಿ, ದೈಹಿಕವಾಗಿ, ಮಾನಸಿಕರಾಗಿ ವಿಕಸಿತರಾಗ್ತಾರೆ. ಹಾಗಾಗಿ ಮಕ್ಕಳಿಗೆ ಸಂಬಂಧಪಟ್ಟಂಥ ಆಟಗಳು ಕೂಡ ಒಂದು ವಿದ್ಯೆನೇ. ಅದನ್ನು ನಾವು ತಿಳ್ಕೊಂಡಿರ್ಬೇಕಾದ ಒಂದು ಮಹತ್ವದ್ದೇ. ವೈನಯಿಕೀನಾಂ, ವಿನಯವನ್ನು ಮತ್ತು ನಡವಳಿಕೆಯನ್ನು, ಮನುಷ್ಯನ ನಡವಳಿಕೆಯನ್ನು ಸಿದ್ಧಿ ರೂಪಿಸುವಂಥ ವಿದ್ಯೆ ಇದೆ. ವೈಜಯಿಕೆ, ಬೇರೆಯವರನ್ನು ಗೆಲ್ಲೋದು ಹೇಗೆ, ಶಸ್ತ್ರವಿದ್ಯೆಗಳ ಮೂಲಕ ಗೆಲ್ಲೋದು ಹೇಗೆ ಅಂತ, ಅದು 63ನೇ ವಿದ್ಯೆ. 64ನೇ ವಿದ್ಯೆ ವ್ಯಾಯಾಮ ವಿದ್ಯೆ. ವಿವಿಧ ರೀತಿಯಾದಂಥ ಪ್ರಾಣಾಯಾಮಗಳು, ಯೋಗಗಳು ಇತ್ಯಾದಿಗಳನ್ನು ಅರ್ಥ ಮಾಡ್ಕೊಳ್ಳೋ ವಿದ್ಯೆ ಏನಿದೆ ಅದು 64ನೇ ವಿದ್ಯೆ. ಅದರಲ್ಲೇ ಒಂದು ಪ್ರಭೇದ ಏನಂದರೆ ಇನ್ನೊಬ್ಬರ ಮನಸ್ಸಿನಲ್ಲಿ ಇರುವಂತಹ ಸಂಗತಿಗಳನ್ನು ತಿಳ್ಕೊಳ್ಳೋದು. ಹೀಗೆ 64 ಬಗೆಯಾದಂಥ ವಿದ್ಯೆಗಳನ್ನು ಆ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅಷ್ಟೆಲ್ಲ ವಿದ್ಯೆಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ. ಆದರೆ ಮನುಷ್ಯ ಬ್ರಹ್ಮಚರ್ಯಾಶ್ರಮವನ್ನು ಸ್ವೀಕಾರ ಮಾಡಿ ಗುರುವಿನ ಸಮೀಪ ಹೋಗಿ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರಲ್ಲ, ಮನುಷ್ಯ ಏನೇನು ಅಧ್ಯಯನ ಮಾಡಬೇಕು ಆ ಅಧ್ಯಯನ ಮಾಡಿದ ಮೇಲೆ ವಿವಾಹ ಅಂತಿದೆ. ಇದೇ ಹರಿವಂಶದಲ್ಲಿಯೂ ಕೃಷ್ಣ ಇಷ್ಟೆಲ್ಲ ಅಧ್ಯಯನ ಮಾಡಿ ಆ ಬಳಿಕ ರುಕ್ಮಿಣಿಯನ್ನು ಮದುವೆ ಆದ ಅಂತಿದೆ. ನಾವು ವಿದ್ಯೆ ಅಂದರೆ ಯಾವನ್ನು ಪರಿಗಣನೆ ಮಾಡಿದ್ದೀವಿ? ನಮಗೆ ಅನ್ನ ಯಾವುದು ಕೊಡ್ತದೋ ಅದನ್ನು ವಿದ್ಯೆಯನ್ನು ಪರಿಗಣನೆ ಮಾಡಿದ್ದೀವಿ. ಅನ್ನ ಕೊಡುವಂಥ ವಿದ್ಯೆಯನ್ನು ಬಹಳ ಹಪಹಪಿಯಿಂದ, ಬಹಳ ಸರಾಸರಿಯಿಂದ ತಂದೆ ತಾಯಿಗಳು ಕೊಡಿಸ್ತಾರೆ, ಮಕ್ಕಳು ಅದನ್ನು ನುಗ್ಗುತ್ತಾರೆ ಅದೇ ವಿದ್ಯೆಯನ್ನು ಯಥಾವತ್ತಾಗಿ. ಟೇಪ್ ರೆಕಾರ್ಡರ್ಗಳಂತೆ ಆ ಅಧ್ಯಾಪಕರು ಅದನ್ನು ಬೋಧನೆ ಮಾಡ್ತಾರೆ, ಆದರೆ ಅಂತಸ್ತತ್ವ ಅವರಿಗೂ ಗೊತ್ತಿಲ್ಲ. ಅದೇ ಇನ್ನೊಂದು ಟೇಪ್ ರೆಕಾರ್ಡರ್ನಂತೆ ಇವರು ಅದನ್ನು ಸ್ವೀಕಾರ ಮಾಡ್ತಾರೆ ಅಷ್ಟೇ. ಹಾಗಾಗಿ ನಾವು ಮಾಹಿತಿ ಪೆಟ್ಟಿಗೆಗಳಾಗಿ ಉಳಿದಿದ್ದೇವೆ, ಆ ವಿದ್ಯೆಯ ಅಂತರಾರ್ಥ ನಮಗೆ ಯಾರಿಗೂ ಉಳಿದಿಲ್ಲ. ಹೀಗಾಗಿ ಮುಂದಿನ ಸಾಂಸಾರಿಕ ಜೀವನಕ್ಕೆ ಎಲ್ಲರಿಗೂ ಸರಾಸರಿ.
ಮನುಷ್ಯ ಸಂಪೂರ್ಣ ಗೃಹಸ್ಥನಾಗಿ ಬಾಳಬೇಕಂದ್ರೆ, ಒಬ್ಬ ಮನುಷ್ಯನಾಗಿ ಬಾಳಬೇಕಂದ್ರೆ ಇಷ್ಟೆಲ್ಲ ವಿದ್ಯೆಗೆ ಪರಿಚಯ ಇರಬೇಕು ಅವನಿಗೆ. ಪೂರ್ಣದಲ್ಲಿ ನೈಪುಣ್ಯ ಇಲ್ಲದೆ ಇದ್ರು ಸ್ವಲ್ಪ ಮಟ್ಟ ಅದರ ABCD ಯಾರು ಗೊತ್ತಿರ್ಬೇಕಲ್ಲ. ಎಲ್ಲ ವಿಜೇಂದ್ರಂಥ ಮಹನೀಯರಿಗೆ ಅದರ ವಿದ್ಯೆಗಳೆಲ್ಲ ಗೊತ್ತಿತ್ತು, ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ಇಂಥದ್ದೊಂದು ವಿದ್ಯೆ ಇದೆ ಅಂತ ಆದ್ರೂ ಕನಿಷ್ಠ ಪಕ್ಷ ಮನುಷ್ಯನಿಗೆ ಗೊತ್ತಿರಬೇಕು. ಹೀಗೆ 64 ಬಗೆಯ ಆ ವಿದ್ಯೆಗಳೇನಿವೆ, ಆ ವಿದ್ಯೆಗಳನ್ನೆಲ್ಲ ಕಲಿತು ಕೃಷ್ಣ ಮತ್ತು ಬಲರಾಮರು ಆ ಸಾಂದೀಪನಿ ಮುನಿಗೆ ಹೇಳಿದರು, ನಮ್ಮ ಶಿಕ್ಷಣ ಎಲ್ಲ ಮುಗಿದಿದೆ, ಶಿಕ್ಷಣ ಎಲ್ಲ ಮುಗಿದಿರೋದ್ರಿಂದ ಇವತ್ತು ನಾವು ನಿಮಗೆ ಗುರುದಕ್ಷಿಣೆಯನ್ನು ಸಲ್ಲಿಸಬೇಕು ಅಂತ ಇದ್ದೇವೆ. ಹಾಗಾಗಿ ಗುರುದಕ್ಷಿಣೆಯನ್ನು ಸಲ್ಲಿಸಬೇಕು ಅಂತ ಇದ್ದೀವಿ, ನಿಮಗೆ ಏನು ಗುರುದಕ್ಷಿಣೆ ಕೊಡಬೇಕು ಅಂತ ಇವರಿಬ್ರು ಕೇಳಿದರು. ಆ ಸಾಂದೀಪನಿ ಮುನಿಗಳಿಗೂ ಆಶ್ಚರ್ಯ ಆಯ್ತು. ಇವರಿಬ್ಬರನ್ನ ನೋಡ್ತಾನೆ ಇದ್ರು ಅವ್ರು 64 ದಿವಸ ಆಯ್ತು. ಎಂಥ ಬಾಲಕರು ಇವರು, ಎಲ್ಲಿಂದ ಬಂದರು ಅಂತ. ಮೊದಲು ಅವರಿಗೂ ಅವರ ಸ್ವರೂಪ ಪರಿಚಯ ಆಗಿರಲಿಲ್ಲ. ಸಂಪೂರ್ಣವಾದಂತಹ ಧನುರ್ವಿದ್ಯೆಯನ್ನ, ಬಿಲ್ಲು ವಿದ್ಯೆಯನ್ನು ಅವರು ಅಧ್ಯಯನ ಮಾಡಿದ್ರು ಅಂತಿದೆ. ಬಿಲ್ಲು ವಿದ್ಯೆಯಲ್ಲಿ 4 ಭಾಗಗಳು: ಶಿಕ್ಷಾ, ಸಂಗ್ರಹ, ಸಿದ್ಧಿ ಮತ್ತು ಪ್ರಯೋಗ ಅಂತೇಳಿ. ಅದರ ವಿವರಣೆ ಇರಲಿಲ್ಲ. ಅಂತ ಧನುರ್ವೇದವನ್ನು ಅಧ್ಯಯನ ಮಾಡಿದ್ರು, ಸಕಲ ಶಸ್ತ್ರಗಳನ್ನು ಅಧ್ಯಯನ ಮಾಡಿದ್ರು. ಸಾಕ್ಷಾತ್ ಸೂರ್ಯಚಂದ್ರರೇ ನಮ್ಮ ಕಡೆ ಬಂದಿರಬೇಕು ವಿದ್ಯಾಭ್ಯಾಸ ಮಾಡುವುದಕ್ಕಾಗಿ ಅಂತ ಸಾಂದೀಪನಿ ಋಷಿಗಳು ಭಾವಿಸಿದರು. ಮತ್ತು ಪರ್ವಕಾಲಗಳಲ್ಲಿ ವಿಶೇಷ ಹಬ್ಬ ಹುಣ್ಣಿಮೆ ಇತ್ಯಾದಿ ದಿವಸಗಳು ಬಂದಾಗ ಈ ರಾಮಕೃಷ್ಣರು ಪೂಜೆ ಮಾಡೋದನ್ನು ನೋಡ್ತಿದ್ರು. ಅವರು ಸಾಕ್ಷಾತ್ ಮಹಾವಿಷ್ಣುವಿನ ಪೂಜೆಯನ್ನು ಬಲರಾಮ ಮತ್ತು ಕೃಷ್ಣ ಇಬ್ಬರು ಮಾಡ್ತಿದ್ರು. ಉಳಿದ ದಿವಸವೂ ಮಾಡ್ತಿರ್ಬೇಕು, ಪರ್ವಕಾಲದಲ್ಲಿ ವಿಶೇಷವಾಗಿ ಮಾಡ್ತಿದ್ರು ಅಂತ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಅದನ್ನೆಲ್ಲ ನೋಡಿದ ಮೇಲೆ ಅವರಿಗೂ ಬಹಳ ಆಶ್ಚರ್ಯ ಆಗುತ್ತೆ ಆ ಗುರುಗಳಿಗೆ. ನಿಮ್ಮ ಸಲುವಾಗಿ ನಾವು ಏನು ಕೊಡಬೇಕು ಅಂತ ಈ ಒಂದು ಗುರುದಕ್ಷಿಣೆಯ ಕೋರಿಕೆಯನ್ನ ಈ ರಾಮ ಮತ್ತು ಕೃಷ್ಣರಿಬ್ಬರು ಕೂಡ ಆ ಆಚಾರ್ಯರ ಮುಂದೆ ಇಟ್ಟರು. ಆಗ ಅವ್ರು ಏನ್ ಮಾಡಿದ್ರು ಅಂದ್ರೆ, ಈ ಹುಡುಗರು ಸಾಮಾನ್ಯರಲ್ಲ ಅಂತ ಅವ್ರಿಗೆ ತಿಳಿದಿತ್ತಲ್ಲ, ನಿಮ್ಮ ಶುದ್ಧಾಭಕ್ತಿಗಳೇನಿದೆಯಲ್ಲ ಆ ಶುದ್ಧಾಭಕ್ತಿಗಳೇ ನಮ್ಮ ಗುರುದಕ್ಷಿಣೆ, ಅಷ್ಟು ನಮ್ಗೆ ಸಾಕು. ಆದರೂ ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಇದೆ, ನಿಮ್ಮಿಬ್ಬರ ಶಕ್ತಿಯನ್ನು ನೋಡಿದ್ಮೇಲೆ ನನ್ನ ಆಸೆ ಈಡೇರಬಹುದು ಅಂತ ಒಂದು ಅಪೇಕ್ಷೆ ಇದೆ. ಆ ಆಸೆಯನ್ನು ನೀವು ಈಡೇರಿಸಿದ್ರೆ ಅಷ್ಟು ಸಾಕು, ನಮಗೇನು ಬೇರೆ ದುಡ್ಡು ಏನು ಬೇಕಾಗಿಲ್ಲ, ಧನರೂಪದಲ್ಲಿ ನನಗೆ ಗುರುದಕ್ಷಿಣೆ ಬೇಕಾಗಿಲ್ಲ ಅಂತ ಆ ಗುರುಗಳು ಹೇಳಿದರು. ಏನಂದ್ರೆ, ಕೆಲವು ಕಾಲದ ಹಿಂದೆ ನನ್ನ ಮಗ ಒಬ್ಬ ಏಕಮಾತ್ರ ಪುತ್ರ ನನಗೆ. ಅವನು ಪ್ರಭಾಸ ಕ್ಷೇತ್ರ ಅಂತ, ಗುಜರಾತಿನ ಪ್ರಭಾಸ ಕ್ಷೇತ್ರ, ಅಲ್ಲಿ ಸಮುದ್ರದಲ್ಲಿ ಮುಳುಗಿ ಸತ್ತು ಹೋದ. ಅವನನ್ನು ತಂದು ಕೊಡಿ ಸಾಕು, ನಿಮಗೆ ಅದು ಅಸಾಧ್ಯ ಆಗಲಿಕ್ಕಿಲ್ಲ ಅಂತ ಭಾವಿಸ್ತೀನಿ, ತಂದು ಕೊಟ್ರೆ ಅದೇ ನನಗೆ ದೊಡ್ಡ ಗುರುದಕ್ಷಿಣೆ ಅಂತ ಈ ಸಾಂದೀಪನಿ ಋಷಿ ಆ ಬಲರಾಮ ಮತ್ತು ಕೃಷ್ಣ ಋಷಿ ಹೇಳಿದರು. ಪುತ್ರಮಿಚ್ಛಾಮ್ಯಹಂ ದತ್ತಂ ಯೋ ಮೃತೋ ಲವಣಾಂಭಸಿ. ಒಬ್ಬನೇ ಮಗ ತೀರ್ಥಯಾತ್ರೆ ಪ್ರವಾಸಕ್ಕೆ ಹೋಗಿದ್ದ, ಅಲ್ಲಿ ಮುಳುಗಿ ಅವನು ಸತ್ತು ಹೋದ ಅಂತ ಭಾಗವತದಲ್ಲಿದೆ. ಹರಿವಂಶ ಹೇಳುವಂತೆ ತಿಮಿ ಅಂತ ಒಂದು ಮೀನು, ತಿಮಿಂಗಿಲ ಅಂತ ನಾವು ಇವತ್ತೇನು ಕೇಳ್ತೀವಲ್ಲ, ತಿಮಿ ಅಂತ ಒಂದು ಮೀನು, ಆ ತಿಮಿಯನ್ನು ನುಂಗುವ ಮೀನು ತಿಮಿಂಗಿಲ, ತಿಮಿಗಿಂತ ದೊಡ್ಡದಾಗುತ್ತೆ. ಅದರಲ್ಲಿ ತಿಮಿ ಎನ್ನುವ ಮೀನು, ತಿಮಿ ಎನ್ನುವ ಹೆಸರಿನ ಒಂದು ಪ್ರಭೇದದ ಮೀನು ನನ್ನ ಮಗನನ್ನು ತಿಂದು ಹಾಕಿದೆ, ಆ ಮಗನನ್ನು ತಂದು ಒಪ್ಪಿಸಿ ಅಂತ ಆ ಕೃಷ್ಣ ಮತ್ತು ಬಲರಾಮನನ್ನ ಗುರುಗಳು ಕೇಳಿದರು. ಆಗ ಈ ಕೃಷ್ಣ ಬೇರೆ ಆಲೋಚನೆ ಮಾಡಲೇ ಇಲ್ಲ, ಕೂಡಲೇ ಅವನು ಸಮುದ್ರಕ್ಕೆ ಧುಮುಕಿದ ಮೇಲೆ ಸಮುದ್ರ ಕೃಷ್ಣನಿಗೆ ಕಾಣಿಸ್ಕೊಂಡ. ನಿನಗಾಗಿ ನಾನು ಏನು ಕಾರ್ಯ ಮಾಡಿಕೊಡ್ಬೇಕು ಹೇಳು ಅಂತ ಹೇಳಿದೆ. ಆಗ ಸಾಂದೀಪನಿ ಋಷಿಗಳ ಮಗ ಈಗೆಲ್ಲಿದ್ದಾನೆ ಅದನ್ನು ತಿಳಿಸು ಅಂತ ಕೃಷ್ಣ ಇವನನ್ನು ಕೇಳಿದ, ಸಮುದ್ರರಾಜನನ್ನು. ಆಗ ಅವನೇನು ಹೇಳಿದ ಅಂದ್ರೆ, ಆತ ನನ್ನಲ್ಲಿ ಬಂದದ್ದು ಹೌದು, ಇಲ್ಲಿ ಮುಳುಗಿದ್ದು ಹೌದು, ಆದರೆ ಅವನು ಈಗ ಇಲ್ಲಿಲ್ಲ. ಪಂಚಜನ ಅಂತ ಹೆಸರಿನ ಒಬ್ಬ ರಾಕ್ಷಸ, ಅವನು ಈ ತಿಮಿ ಎನ್ನುವ ಮೀನಿನ ರೂಪದಲ್ಲಿದ್ದ. ಆತ ಆ ಗುರುಪುತ್ರನನ್ನು ನುಂಗಿ ಹಾಕಿದ್ದಾನೆ. ಹಾಗಾಗಿ ಆ ತಿಮಿ ಎನ್ನುವ ಪಂಚಜನ ಅಂತ ರಾಕ್ಷಸ ಏನಿದ್ನಲ್ಲ, ಅವನ ಸಮೀಪಕ್ಕೆ ಹೋಗಿ ಅವನನ್ನು ನೀನು ಕರ್ಕೊಂಡು ಬರಬೇಕು, ನನಗೆ ಗೊತ್ತಿರುವಂಥ ಇಷ್ಟು ಅಂಶವನ್ನು ನಾನು ತಿಳಿಸಿದ್ದೇನೆ ಅಂತ ಸಮುದ್ರರಾಜ ಹೇಳಿದ. ಆಗ ಕೃಷ್ಣ ಏನ್ ಮಾಡಿದ ಅಂದ್ರೆ, ಆ ಪಂಚಜನ ಅಂತ ರಾಕ್ಷಸ ಇದ್ನಲ್ಲ ತಿಮಿಯ ರೂಪದಲ್ಲಿ, ಮೀನಿನ ರೂಪದಲ್ಲಿ, ಅವನನ್ನು ಸಂಹಾರ ಮಾಡಿದ. ಅಲ್ಲಿ ಗುರುಪುತ್ರ ಕಾಣಲಿಲ್ಲ. ಸತು ಪಂಚಜನಂ ಹತ್ವಾ ಶಂಖಂ ಲೇಖೆ ಜನಾರ್ದನಃ ಎಷ್ಟು ದೇವ ಮನುಷ್ಯೇಶು ಪಾಂಚಜನ್ಯ ಇತಿಷ್ಠಿತಃ. ಗುರುಪುತ್ರ ಸಿಗಲಿಲ್ಲ, ಆದರೆ ಆ ಪಂಚಜನ ಅನ್ನುವ ರಾಕ್ಷಸನ ಹೊಟ್ಟೆಯಲ್ಲಿ ಒಂದು ಶಂಖ ಕಾಣಿಸ್ತು ಕೃಷ್ಣನಿಗೆ. ಪಂಚಜನ ಅನ್ನುವ ರಾಕ್ಷಸನ ಹೆಸರಿನಲ್ಲಿ ಅವನ ಹೊಟ್ಟೆಯಲ್ಲಿ ಇದ್ದಿದ್ದರಿಂದ ಆ ಶಂಖಕ್ಕೆ ಪಾಂಚಜನ್ಯ ಅಂತ ಹೆಸರು. ಆ ಬಳಿಕವೇ
ಪಾಂಚಜನ್ಯ ಅನ್ನುವ ಹೆಸರಿನ ಶಂಖ ಜಗದ್ವಿಖ್ಯಾತವಾಯಿತು. ಕೃಷ್ಣನಿಗಳು ಆವಾಗ ಸಿಕ್ಕಿದ್ದು ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಮೂಲತಃ ಭಗವಂತನ ಶಂಖವೇ ಅದು. ಆ ಶಂಖವೇ ಅಲ್ಲಿ ಮತ್ತೊಮ್ಮೆ ಪ್ರಕಟ ಆಗಿರುತ್ತೆ. ಹೀಗೆ ಕಿವಿಯ ರೂಪದಲ್ಲಿದ್ದಂಥ ರಾಕ್ಷಸನನ್ನು ಕೊಂದು ಅವನ ಹೊಟ್ಟೆಯಲ್ಲಿರುವಂತಹ ಪಾಂಚಜನ್ಯ ಅನ್ನುವಂಥ ಆ ಶಂಖವನ್ನ ಕೃಷ್ಣ ಸ್ವೀಕಾರ ಮಾಡಿದ. ಕೃಷ್ಣ ಸ್ವೀಕಾರ ಮಾಡಿ ಮುಂದೆ ಆ ಗುರುಪುತ್ರನನ್ನ ಅನ್ವೇಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಈ ಭಾಗವತದಲ್ಲಿ ಆ ಪಂಚಜನ ಅನ್ನುವ ಹೆಸರಿನಿಗೆ ಶಂಖಾಸುರ ಅಂತ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಪಂಚಜನ ಅನ್ನುವ ಹೆಸರು ಅಂತ ಹರಿವಂಶದಲ್ಲಿದೆ. ಭಾಗವತದಲ್ಲಿ ಬರುವಂತೆ ಅವನು ಶಂಖಾಸುರ. ಅಲ್ಲಿಯೂ ಭಾಗವತದಲ್ಲಿ ಹೇಳುವಂತೆ ಮಗ ಸಿಗಲಿಲ್ಲ, ಆದ್ರೆ ಸಿಕ್ಕಿದ್ದು ಶಂಖ ಒಂದೇ. ಆ ಶಂಖವನ್ನು ತಗೊಂಡು ಕೃಷ್ಣ ರಥದಲ್ಲಿ ಬಂದು ಕೂತ್ಕೊಂಡು ಅಲ್ಲಿಂದ ನೇರವಾಗಿ ಯಮಲೋಕಕ್ಕೆ ಹೋದ. ಎಲ್ಲೂ ಸಮುದ್ರದಲ್ಲೂ ಇಲ್ಲ, ತಿಮಿಯಲ್ಲೂ ಇಲ್ಲ ಅಂದಮೇಲೆ ನೀವು ಇರಬೇಕಾದ್ರು ಯಮಲೋಕದಲ್ಲೇ. ಸಂಯಮನಿ ಅಂತ ಯಮನ ಪಟ್ಟಣ, ಆ ಸಂಯಮನಿ ಅನ್ನುವ ಪಟ್ಟಣಕ್ಕೆ ಹೋಗಿ ಶಂಖವನ್ನು ಊದಿದಾಗ ಆ ಕೃಷ್ಣನ ಶಂಖಧ್ವನಿಯನ್ನು ಕೇಳಿದ ಕೂಡಲೇ ಸಮಸ್ತ ಪ್ರಜೆಗಳಿಗೂ ಶಾಸಕನಾದಂತಹ ಯಮ ಅಲ್ಲಿಗೆ ಬಂದ. ಕೃಷ್ಣ ಬಲರಾಮರನ್ನು ಸ್ವಾಗತ ಮಾಡಿದ, ಮಹಾಪೂಜೆಯನ್ನೇ ಸಲ್ಲಿಸಿದ. ಅನಾಯಾಸವಾಗಿ ಬಂದಿದ್ದಾರೆ ಅಂತೇಳಿ. ಅವರ ರಥದಿಂದ ಬಂದು ಕೂತ ಅಂತಿದೆ. ಹೊರಗೆ ಬಲರಾಮ ಕಾಯ್ತಿದ್ದ. ಕೃಷ್ಣ ಮೊದಲು ಸಮುದ್ರದಲ್ಲಿ ಪ್ರವೇಶ ಮಾಡಿದ್ದ. ಆ ಸಮುದ್ರ ರಾಜನ ಮಾಹಿತಿಯಂತೆ ರಾಕ್ಷಸನನ್ನು ಕೊಂದ, ಶಂಖವನ್ನು ತಗೊಂಡು ಬಂದ. ಸಮುದ್ರದಿಂದ ಹೊರಗೆ ಬಂದು ರಥದಲ್ಲಿ ಕುಳಿತುಕೊಂಡ ಮೇಲೆ ಅವನು ಅಲ್ಲಿಂದ ನೇರವಾಗಿ ಯಮನ ಪಟ್ಟಣಕ್ಕೆ ಹೋದ. ಇಲ್ಲೆಲ್ಲ ಬರುವಂತ ಮಾಹಿತಿಯಂತೆ, ಹರಿವಂಶದಲ್ಲಿ ಬರುವ ಮಾಹಿತಿಯಂತೆ ಕೃಷ್ಣ ಸಂಯಮನಿಪುರಕ್ಕೆ ಹೋದ, ಯಮನ ಪಟ್ಟಣಕ್ಕೆ ಹೋದ ಅಂತ ಅಷ್ಟೇ ಇದೆ. ಬಲರಾಮನ ಪ್ರಸ್ತಾವ ಅಲ್ಲಿಲ್ಲ. ಆದ್ರೆ ಭಾಗವತದಲ್ಲಿ ಇಬ್ರು ಕೂಡ ಜೊತೆಯಾಗೇ ಹೋದ್ರು. ಆ ಯಮ ಅವರಿಬ್ಬರಿಗೂ ಜೊತೆಯಾಗೇ ಪೂಜೆ ಸಲ್ಲಿಸಿದ ಅಂತ ಈ ಒಂದು ಮಾಹಿತಿ ಇದೆ. ಗುರುಪುತ್ರ ಮಿಹಾನೀತಂ ನಿಜ ಕರ್ಮ ನಿಬಂಧನಂ ಆನಯಸ್ವ ಮಹಾರಾಜ ಮಚ್ಛಾಸನ ಪುರಸ್ಕೃತ. ಯಮಧರ್ಮನೇ, ಕರ್ಮಕ್ಕನುಸಾರವಾಗಿ ನಮ್ಮ ಗುರುಗಳ ಮಗನಾದಂಥ ಹುಡುಗ ನಿನ್ ಕಡೆಗೆ ಬಂದಿದ್ದಾನೆ. ಆದರೆ ಸದ್ಯ ಅವನ ಕರ್ಮ ಏನಿದೆ ಅದನ್ನು ನೀನು ಸ್ವಲ್ಪ ಹಿಂದೆ ಇಡು. ಅವನ ಕರ್ಮಕ್ಕನುಸಾರವಾದಂಥ ಫಲ ಎಲ್ಲ ಆಮೇಲೆ ಕೊಡುವಂಥವನಾಗು. ಅವನನ್ನು ನನಗೆ ತಂದು ಕೊಪ್ಪಿಸು, ನಾನು ಅವನ ಗುರುಗಳಿಗೆ ತಗೊಂಡು ಕೊಡ್ತೇನೆ. ಯಮರಾಜ ಬೇರೆ ಮಾತಾಡಲಿಲ್ಲ. ಆ ಹುಡುಗನನ್ನು ಕರ್ಕೊಂಡು ಬಂದು ಕೃಷ್ಣನಿಗೆ ತಂದೊಪ್ಪಿಸಿದ. ಇದು ಭಾಗವತದಲ್ಲಿ ಬರುವಂತ ಮಾಹಿತಿ. ಹರಿವಂಶದಲ್ಲಿ ಬರುವ ಮಾಹಿತಿ ಅಂತೆ ಯಮನಿಗೆ ಕೃಷ್ಣ ಹೇಳಿದ್ನಲ್ಲ ಆ ಮಗನನ್ನು ತಂದು ಕೊಡುವಂತ. ಯಮ ಹೋಗ್ಲಿಲ್ಲ. ಸತ್ತವನ್ನು ತಗೊಂಡು ತಿರುಗಿ ಕೊಡೋದು ಹೇಗೆ? ಯಮನದು ಒಂದು ಸಂಕಟ, ಧರ್ಮ ಸಂಕಟನೆ. ಹಾಗಾಗಿ ಯಮ ಒಪ್ಪಲಿಲ್ಲ. ಯಮ ಮತ್ತು ಕೃಷ್ಣರಿಗೆ ಭಯಂಕರವಾದಂತಹ ಯುದ್ಧ ಪ್ರಾರಂಭ ಆಯಿತು. ಭಯಂಕರವಾದ ಯುದ್ಧ ಪ್ರಾರಂಭ ಆದ್ಮೇಲೆ ಆ ಯುದ್ಧದಲ್ಲಿ ಕೊನೆಗೆ ಯಮನನ್ನು ಸೋಲಿಸಿದ ಕೃಷ್ಣ. ಯಮನನ್ನು ಸೋಲಿಸಿ ಆ ಬಳಿಕ ಗುರುಪುತ್ರನನ್ನು ತಗೊಂಡ ಅಂತ ಇದು ಭಾಗವತಕ್ಕೂ ಮತ್ತು ಹರಿವಂಶಕ್ಕೂ ಇರುವಂತಹ ವ್ಯತ್ಯಾಸ. ಶಾಸ್ತ್ರಜನ್ಯದಲ್ಲಿ ಅದರ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿ ಇಲ್ಲ. ಯಮನನ್ನು ಸೋಲಿಸಿ ಮಗನನ್ನು ತಗೊಂಡ್ಬಂದು ಅಥವಾ ಯಮನನ್ನು ಒಲಿಸಿಕೊಂಡು ಮಗನನ್ನು ತಗೊಂಡು ಬಂದು ಅಂತ ಅಲ್ಲೇನು ಮಾಹಿತಿ ಇಲ್ಲ. ಇಂತೂ ಈ ವಿಭಿನ್ನವಾದ ಮಾಹಿತಿ ಹರಿವಂಶ ಮತ್ತು ಭಾಗವತದಲ್ಲಿ ಇರುವಂತಹ ಘಟನೆಗಳು ಮಾತ್ರ ನಾವು ಇಲ್ಲಿ ನೋಡ್ತೇವೆ. ಆ ಬಳಿಕ ಆ ಮಗನನ್ನ ಗುರುಗಳಿಗೆ ತಂದು ಒಪ್ಪಿಸಿದ. ತನ್ನ ರಥದಲ್ಲಿ ಕರ್ಕೊಂಡು ಬಂದು ಗುರುಗಳಿಗೆ ತಂದು ಒಪ್ಪಿಸಿ ವಿನಯಪೂರ್ವಕವಾಗಿ ಮತ್ತೆ ಪ್ರಾರ್ಥನೆ ಮಾಡಿದ. ನಾವು ಇನ್ನೇನು ಬೇಕು ನಿಮಗೆ? ನಿಮ್ಮ ಅಪೇಕ್ಷೆಯನ್ನು ಈಡೇರಿಸಿದ್ರೆ ಮತ್ತೆ ಏನು ಬೇಕು ಅಂತ. ನನಗೆ ಬಹಳ ಬೆಲೆ ಬಾಳುವಂತಹ ಉಡುಗೊರೆಯನ್ನು ನೀವು ಕೊಟ್ಟಿದ್ದೀರಿ, ಗುರುದಕ್ಷಿಣೆಯನ್ನು ಕೊಟ್ಟಿದ್ದೀರಿ. ಮತ್ತೇನು ನನಗೆ ಬೇಕಾಗಿಲ್ಲ. ನಿಮ್ಮಂತಹ ಪುರುಷೋತ್ತಮನನ್ನು ನಾನು ಶಿಷ್ಯನಾಗಿ ಪಡ್ಕೊಂಡೆ. ಹಾಗಾಗಿ ನನ್ನ ಜೀವನ ಧನ್ಯ ಆಗಿದೆ. ಹಾಗಾಗಿ ನನಗೆ ಮತ್ತೇನೂ ಬೇಕಾಗಿಲ್ಲ. ನೀವು ನಿಮ್ಮ ಮನೆಗೆ ಹೋಗ್ರಿ, ನಿಮಗೆ ಅಕ್ಷಯವಾದಂತಹ ಕೀರ್ತಿ ಪ್ರಾಪ್ತವಾಗಲಿ. ನೀವು ಇಲ್ಲಿ ಕಲಿತಿರುವಂತಹ ವಿದ್ಯೆಗಳು ನಿಮಗೆ ಈ ಲೋಕದಲ್ಲೂ ಉಪಯೋಗ ಆಗಲಿ, ಪರಲೋಕದಲ್ಲೂ ಕೂಡ ನಿಮಗೆ ನಿತ್ಯ ನೂತನವಾದಂತಹ ಕೀರ್ತಿಯನ್ನು ತರಲಿ ಅಂತ ಹೀಗೆ ಹೇಳಿದ ಮೇಲೆ ಸಾಂದೀಪನ ಋಷಿಗಳಿಗೆ ಅವರು ನಮಸ್ಕಾರ ಮಾಡಿ ತಮ್ಮ ರಥದಲ್ಲಿ ಕೂತ್ಕೊಂಡು ಅವರು ತಮ್ಮ ಆಶ್ರಮಕ್ಕೆ, ತಮ್ಮ ಮಥುರಾ ನಗರಕ್ಕೆ ತಿರುಗಿ ಬಂದರು ಅನ್ನೋರಿಗೆ ಭಾಗವತದ ದಶಮ ಸ್ಕಂದದ 45ನೇ ಅಧ್ಯಾಯ ಮುಕ್ತಾಯವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವುದನ್ನ ಹೃಷಿಕೇಶನೆ ಈಶನಿನ್ನ ಶರಣ ಭಜನೆ ಆಶೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ.
ಶ್ರೀಕೃಷ್ಣಾರ್ಪಣೆ.